ವಕ್ತಾರರಾಗಿರುವಂತಹ ಬಿ ವಿ ಗಣೇಶ್ ಅವರದ್ದು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಮುರಳೀಧರ್ ಹಾಲಪ್ಪ ಅವರದ್ದು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ನಾವು ನೋಡ್ತಾ ಇದ್ವಿ, ಒಂದು ರೀತಿಯಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಅಂತೂ ಈಗಾಗಲೇ ಕೆಲವು ಅಭ್ಯರ್ಥಿಗಳು ಮತ ಎಣಿಕೆ ಕೇಂದ್ರದಿಂದ ಹೊರಗೆ ಹೋಗ್ತಿದ್ದಾರೆ, ಕೆಲವರು ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಆತಂಕ ಕೂಡ ಅವರಲ್ಲಿ ಮನೆ ಮಾಡಿದೆ. ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಗಮನಿಸ್ತಾ ಇದ್ದಾರೆ. ಹುಣಸೂರಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ, ಅಂಚೆ ಮತಗಳಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿತ್ತು. ಈಗ ಹುಣಸೂರು ಕ್ಷೇತ್ರದಲ್ಲಿ ಇವಿಎಂ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಕಾಂಗ್ರೆಸ್ಗೆ ಮುನ್ನಡೆ ಸಿಕ್ಕಿದೆ. ಅಂದ್ರೆ HP ಮಂಜುನಾಥ್ ಅವರು ಕಳೆದ ಬಾರಿ 2013ರಲ್ಲಿ ಶಾಸಕರಾಗಿದ್ದಂತವರು 2018ರಲ್ಲಿ 8,000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು. ಈಗ ಕಾಂಗ್ರೆಸ್ಗೆ ಮುನ್ನಡೆ ಸಿಗ್ತಾ ಇದೆ. ಆ ಒಂದು ಕ್ಷೇತ್ರ ಅಂದ್ರೆ ಹುಣಸೂರು ಕ್ಷೇತ್ರ. ಹುಣಸೂರು ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತಹ ಕೆಲವು ಕ್ಷೇತ್ರಗಳಲ್ಲಿ ಹುಣಸೂರು ಕ್ಷೇತ್ರ ಕೂಡ ಒಂದಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಮಂಜುನಾಥ್ ಅವರು ಆರಂಭಿಕ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈ ಆರಂಭಿಕ ಮುನ್ನಡೆ ಅದೇ ರೀತಿಯಾಗಿ ಸಾಗುತ್ತಾ ಅಥವಾ ಏರುಪೇರಾಗುತ್ತಾ ಅನ್ನೋದನ್ನ ಗಮನಿಸಬೇಕು. HP ಮಂಜುನಾಥ್ ಅವರು ಹುಣಸೂರು ಕ್ಷೇತ್ರ ಏನಿದೆ, ಇದು ಕಾಂಗ್ರೆಸ್ಗೆ ವೆರಿ ಕಾನ್ಫಿಡೆಂಟ್ ಇರುವಂತಹ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ಇನ್ನೊಂದು ಕಡೆ KR-ಪೇಟೆಯಲ್ಲಿ ನಾರಾಯಣಗೌಡ ಅವರು ಹಿನ್ನಡೆಯನ್ನ ಸಾಧಿಸಿದ್ದಾರೆ. ಎರಡನೇ ಸುತ್ತಿನಲ್ಲಿ 1770 ಮತಗಳಿಂದ JDS ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಚಂದ್ರಶೇಖರ್ ಅವರು 2206, ದೇವರಾಜ್ ಅವರು 3976, ನಾರಾಯಣಗೌಡ ಅವರು 2064 ಅಂದ್ರೆ 664 ಮತಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಸೊ ಈಗ ಎರಡನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಹೊಸಕೋಟೆ ಕ್ಷೇತ್ರ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ಷೇತ್ರ. ಶರತ್ ಬಚ್ಚೇಗೌಡ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇಲ್ಲಿ ಮೈನ್ ಆಗಿ ತ್ರಿಕೋನ ಸ್ಪರ್ಧೆ. ಇಲ್ಲೂ ಕೂಡ ಕಾಂಗ್ರೆಸ್, ಬಿಜೆಪಿ ಮತ್ತೆ ಪಕ್ಷೇತರ ಅಭ್ಯರ್ಥಿ ಶರತ್ ಬಚ್ಚೇಗೌಡರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಕಳೆದ ಬಾರಿ 91,000 ಚಿಲ್ಲರೆ ಮತಗಳನ್ನ ಪಡೆದುಕೊಂಡಿದ್ರು. ಬಿಜೆಪಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತ MTB ನಾಗರಾಜ್ 98,000 ಮತಗಳನ್ನ ಪಡ್ಕೊಂಡಿದ್ರು. ಈಗ ಉಲ್ಟಾ ಆಗಿದೆ. ಆದ್ರೆ ಶರತ್ ಬಚ್ಚೇಗೌಡ ಪಕ್ಷೇತರ ಅಭ್ಯರ್ಥಿ ಆಗಿರುವಂತದ್ದು. ಇನ್ನೊಂದ್ ಕಡೆ ಬಿಜೆಪಿಗೆ ಮುನ್ನಡೆ ಹಿರೇಕೆರೂರು ಕ್ಷೇತ್ರದಲ್ಲಿ. ಇನ್ನು ಹಿರೇಕೆರೂರಲ್ಲಿ ಈಗಾಗಲೇ BC ಪಾಟೀಲ್ 2475 ಮತಗಳ ಮುನ್ನಡೆಯನ್ನ ಈಗ ಪಡ್ಕೊಂಡಿದ್ದಾರೆ. ಹಿರೇಕೆರೂರು ಕ್ಷೇತ್ರದಲ್ಲಿ BC ಪಾಟೀಲ್ ಅವರು ಕೂಡ ಲೀಕಿಂಗ್ ಆಗ್ತಾರೆ. ಯಾಕಂದ್ರೆ JDS ಅಭ್ಯರ್ಥಿಯನ್ನ ಮನವೊಲಿಸುವಲ್ಲಿ, ಅಂದ್ರೆ ಸ್ವಾಮೀಜಿ ಕೂಡ ಅಲ್ಲಿ ನಿಂತಿದ್ರು, ಸ್ವಾಮೀಜಿಯನ್ನ ಮನವೊಲಿಸಿ ವಾಪಸ್ ಪಡ್ಕೊಳ್ಳುವಲ್ಲಿ ಕೂಡ ಬಿಜೆಪಿ ಸಕ್ಸಸ್ ಆಗಿದೆ. ಅಲ್ಲಿ BC ಪಾಟೀಲ್ಗೆ 2475 ಮತಗಳ ಮುನ್ನಡೆ ಸಿಕ್ಕಿದೆ ಹಿರೇಕೆರೂರಿನಲ್ಲಿ. ಪ್ರತಿ ಬಾರಿ ಕೂಡ ಹೇಳಿದ್ದು BC ಪಾಟೀಲ್ ಅವರು ಮಂತ್ರಿ ಆಗ್ತಾರೆ ಅನ್ನೋದನ್ನಲ್ಲಿ ಹೇಳ್ಕೊಂಡು ಬರಲಾಗಿತ್ತು. ಸೊ ಅದು ವರ್ಕೌಟ್ ಆಗತ್ತಾ, ಯಡಿಯೂರಪ್ಪ ಸರ್ಕಾರ ಉಳಿಬೇಕು ಅಂತ ಹೇಳಿ BC ಪಾಟೀಲ್ ಮತದಾರರ ಹೋಗಿ ಪ್ರಚಾರವನ್ನ ಅಲ್ಲಿ ಮಾಡ್ತಾ ಇದ್ದಿದ್ದನ್ನ ಮೇನ್ ಆಗಿ BC ಪಾಟೀಲ್ಗೆ ಒಂದು ದೊಡ್ಡ ಶಕ್ತಿಯಾಗಿ ಬಂದಿದ್ದು ಅಂದ್ರೆ UB ಬಣಕಾರ್ ಅವರ ಅಸಮಾಧಾನ ಸ್ಫೋಟ ಆಗ್ಲಿಲ್ಲ. ಇವರ ಜೊತೆ ನಿಂತ್ಕೊಂಡು ಜೋಡೆತ್ತಿನ ರೀತಿಯಲ್ಲಿ ಪ್ರಚಾರವನ್ನ ಮಾಡಿದ್ರು. ಸೊ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಯಲ್ಲಾಪುರ ಕ್ಷೇತ್ರ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ಒಂದು ಕ್ಷೇತ್ರ ಅದು ಯಲ್ಲಾಪುರ ಕ್ಷೇತ್ರ. ಬಿಜೆಪಿ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅದು 2260 ಮತಗಳ ಮುನ್ನಡೆ ಅಲ್ಲಿ ಕಾಯ್ಕೊಂಡಿರುವಂತದ್ದು. ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತದ್ದು ಭೀಮಣ್ಣ ನಾಯಕ್ ಅವರು. ಅಲ್ಲಿ ಅವರು ಶಿರ್ಸಿ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ನಿಂತ್ಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಆ ಒಂದು ಕ್ಷೇತ್ರವನ್ನ ಬದಲಾವಣೆಯನ್ನ ಮಾಡಿ ಯಲ್ಲಾಪುರ ಕ್ಷೇತ್ರದಲ್ಲಿ ನಿಂತಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರನ್ನ ಯಾವ ರೀತಿಯಾಗಿ ಸೋಲಿಸ್ತಾರೋ ಅಥವಾ ಮತ್ತೆ ಮಣಿತಾರೋ ಅನ್ನೋದನ್ನ ಕಾದ್ ನೋಡ್ಬೇಕು. ಯಲ್ಲಾಪುರ ಕ್ಷೇತ್ರದಲ್ಲಿ ಮಂತ್ರಿ ಆಗ್ತಾರಪ್ಪ ಇವರು ಅನ್ನೋದೇ ಮೈನ್ ಆಗಿ ಇದ್ದಿದ್ದಂತ ಒಂದು ಪ್ರಮುಖ ವಿಚಾರ ಬಿಜೆಪಿಗೆ. ಇನ್ನೊಂದ್ ಕಡೆ ಈ ಒಂದು ಕ್ಷೇತ್ರ ಏನಿದೆ, ಹವ್ಯಾಕ ಬ್ರಾಹ್ಮಣ ಲಿಂಗಾಯತ ಮತಗಳೇ ಮೈನ್ ಆಗಿರುವಂತಹ ಕ್ಷೇತ್ರ ಇದು. ಸೊ ಹೀಗಾಗಿ ಆ ಮತಗಳೆಲ್ಲವೂ ಕೂಡ ಕ್ರೋಢೀಕರಣ ಆಗಿ ಬಿದ್ದಿದೆಯಾ ಮತಗಳು ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಬಿಜೆಪಿ ಭದ್ರಕೋಟೆ ಉತ್ತರ ಕನ್ನಡ ಅಂತ ಬಂದಂತಹ ಸಂದರ್ಭದಲ್ಲಿ ಆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಅರಳಿಸ್ತಾ ಇದ್ರು ಯಾವಾಗ್ಲೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು. ಈಗ ಆ ವಿಕೆಟ್ ಕೂಡ ಬಿಜೆಪಿ ಜೊತೆ ಇರುವಂತಹ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಕಳೆದ ಬಾರಿ ಜಸ್ಟ್ 1400 ಚಿಲ್ಲರೆ ಮತಗಳಲ್ಲಿ ಮಾತ್ರ ಅವರು ಗೆಲುವನ್ನ ಸಾಧಿಸಿದ್ದು VS ಪಾಟೀಲ್ ಮುಂದೆ. ಇನ್ನು ಅಥಣಿ ಅಪ್ಡೇಟ್ ಕೂಡ ಬರ್ತಾ ಇದೆ. ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಕಣಕ್ಕಿಳಿದಿದ್ರು. ಬಿಜೆಪಿ ಎಷ್ಟೇ ಅವರನ್ನ ಪ್ರಯತ್ನ ಪಟ್ಟರು ಕೂಡ ಅವರು ವಾಪಸ್ ತೆಗೆದುಕೊಳ್ಳೇ ಇಲ್ಲ. ಬಚ್ಚೇಗೌಡರಂತೂ ಕಾಣಿಸ್ಲೇ ಇಲ್ಲ ಆ ಒಂದು ಕ್ಷೇತ್ರದಲ್ಲಿ. ಎಲೆಕ್ಷನ್ ದಿನ ಮಾತ್ರ ಅವರು ಕಾಣಿಸ್ಕೊಂಡ್ರು. ಹುಣಸೂರಲ್ಲಿ ಈಗ ಮಂಜುನಾಥ್ ಅವರು ಮುನ್ನಡೆಯನ್ನ ಕೂಡ ಸಾಧಿಸಿದ್ದಾರೆ.
ಹುಣಸೂರು ಕ್ಷೇತ್ರ ಈಗ ಶಿವಾಜಿನಗರ ಕ್ಷೇತ್ರ. ಶಿವಾಜಿನಗರದಲ್ಲಿ ಮುನ್ನಡೆ ರಿಜ್ವಾನ್ ಅರ್ಷದ್ ಅವರದ್ದು. ಅಂಚೆ ಮತಗಳಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹ ರಿಜ್ವಾನ್ ಅರ್ಷದ್ ಈಗ ಇವಿಎಂ ಮತ ಎಣಿಕೆಯಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿಜೆಪಿ ಮುನ್ನಡೆ, ಡಾಕ್ಟರ್ ಕೆ ಸುಧಾಕರ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು.